ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕೆಮಿಸ್ಟ್ರಿ ಟ್ಯುಟೋರಿಯಲ್ ಕ್ಲಾಸಸ್. ಸೊ ಇವತ್ತಿನ ವಿಡಿಯೋ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಯು ವಿ ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ನಾವು. ಸೊ ಅದ್ರದ್ದು ನೆಕ್ಸ್ಟ್ ಕಂಟಿನ್ಯೂಷನ್ ಬ್ಲಾಗ್ ಬಂದು ಸೊ ದಟ್ Woodward's Fisher rule for calculating lambda max value for enones, dienes, or you can take carboxylic acids, esters, ಈ ಥರ for some of the compounds you can calculate lambda max values by using this Woodward Fisher rule. ಸೊ ಹಾಗಾದರೆ ವುಡ್ವರ್ಡ್ ಫಿಶರ್ ರೂಲ್ ಏನು ಹೇಳುತ್ತೆ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯು ಶುಡ್ ನೋ ಸಮ್ ಆಫ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ವುಡ್ವರ್ಡ್ ಫಿಶರ್ ರೂಲ್ ಆ್ಯಂಡ್ ಇನ್ ಆರ್ಡರ್ ಟು ಅಪ್ಲೈ ಇಟ್ಸ್ ರೂಲ್ ಫಾರ್ ಕ್ಯಾಲ್ಕುಲೇಟಿಂಗ್ ಲ್ಯಾಂಬ್ಡಾ ಮ್ಯಾಕ್ಸ್. ಸೊ ಫಸ್ಟ್ ಒನ್ ನಾವು ಡೈಯಿನ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಈಸಿಯೆಸ್ಟ್ ಕಂಪೇರ್ಡ್ ಟು ಆಲ್ ದ other compounds. So here diene, so that means what, there are two double bonds which are present in a given compound, so that is what dienes anta ಹೇಳ್ತೀವಿ. ಡೈ ಅಂತ ಅಂದರೆ ಎರಡು, ಈನ್ಸ್ ಅಂದರೆ ಡಬಲ್ ಬಾಂಡ್. ಎರಡು ಡಬಲ್ ಬಾಂಡ್ ನಿಮ್ಮ ಕಾಂಪೌಂಡಲ್ಲಿ ಇತ್ತು ಅಂತ ಅಂದರೆ ಅದನ್ನು ನೀವೇನಂತ ಕರಿತೀರಾ, ಡೈಯೀನ್ಸ್ ಅಂತ ಕರಿತೀರಾ. ಸೊ ನೆಕ್ಸ್ಟ್ ಇವಾಗ ಡೈಯೀನ್ಸ್ ಅಂತ ಹೇಳಿದಾಗ ವಿ ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಅಬೌಟ್ ದ ಜಾಮೆಟ್ರಿಕಲ್ ಐಸೋಮರ್ಸ್ ಅಂತ ಕೇಳಿರ್ತೀರಾ. ಒನ್ ವಿಲ್ ಬಿ ದ ಸಿಸ್, ಅನದರ್ ವಿಲ್ ಬಿ ದ ಟ್ರಾನ್ಸ್. ಹಾಗಾದರೆ ನಮ್ಮ ಡೈಯೀನ್ ಕಾಂಪೌಂಡಲ್ಲಿ ಸಿಸ್ ಟ್ರಾನ್ಸ್ ಹೇಗೆ ತಗೋತೀರಾ, ಯಾವುದು ಸಿಸ್ಸು ಯಾವುದು ಟ್ರಾನ್ಸು? ಸೊ ಇವಾಗ ಸಿಸ್ ಅಂತ ಹೇಳಿದ್ರೆ ಏನಂತ ಹೇಳ್ತೀವಿ, ಅಥವಾ ನಾವು ಐಸೋಮರ್ಸಲ್ಲಿ ಓದಿರೋ ಪ್ರಕಾರ ಇಫ್ ದ ಸೇಮ್ ಗ್ರೂಪ್ಸ್ ಆರ್ ಆನ್ ದ ಸೇಮ್ ಸೈಡ್ ಆಫ್ ದ ಡಬಲ್ ಬಾಂಡ್ ಅದನ್ನ ಸಿಸ್ ಐಸೋಮರ್ ಅಂತ ಕರಿತೀವಿ. ಅದೇ ಥರ ದೇ ಆರ್ ಆನ್ ದ ಆಪೋಸಿಟ್ ಸೈಡ್ ಆಫ್ ದ ಡಬಲ್ ಬಾಂಡ್, ದಟ್ ಈಸ್ ವಾಟ್ ಟ್ರಾನ್ಸ್ ಐಸೋಮರ್. ಹಿಯರ್ ಸಿಸ್ ಐಸೋಮರ್ ಆರ್ ದಿಸ್ ಈಸ್ ವಾಟ್ ಸಿಸಾಯ್ಡ್ ಫಾರ್ಮ್ ಅಥವಾ ಸಿಸ್ ಫಾರ್ಮ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು ಅಂತಂದರೆ ದೀಸ್ ಟು ಡಬಲ್ ಬಾಂಡ್ ಶುಡ್ ಬಿ ವಾಟ್ in this form. So that means when you written C ಅಂತ ಬರೆದಾಗ ಇದೆರಡೂ ಡಬಲ್ ಬಾಂಡ್ಸು ಈ ಥರ ಇಲ್ಲೇ ಆಲ್ಟರ್ನೇಟಿವ್ ಪೊಸಿಷನ್ಸಲ್ಲಿ ಇರುತ್ತೆ. ಓಕೆ, ಅಂದರೆ ಅದೇ ಕಂಪೇರ್ ಟು ಟ್ರಾನ್ಸ್ ಮಾಡಿದಾಗ ನಿಮಗೆ ಸೊ ದೇ ಆರ್ ಜಸ್ಟ್ ಅಪೋಸಿಟ್. ಒಂದು ಈ ಕಡೆ ಫೇಸ್ ಆಗಿದೆ, ಇನ್ನೊಂದು ಈ ಕಡೆ ಫೇಸ್ ಆಗಿದೆ. ಓಕೆನಾ, ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲೊಂದು ಲೈನ್ನ ತೊಗೊಂಡಿದ್ರೆ ಎಸ್ ಶೇಪಲ್ಲಿ ಬರಿತಾ ಇದ್ದೀರಾ, ಎಸ್ ಶೇಪ್. ಓಕೆ, ಸೊ ಇದನ್ನ ನೀವು ಟ್ರಾನ್ಸ್ಫಾರ್ಮ್ ಅಂತ ಹೇಳ್ತೀರಾ ಆ್ಯಂಡ್ ಇದನ್ನ ಸಿಸ್ ಫಾರ್ಮ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇವಾಗ ಸಿಸ್ ಅಂದರೆ ಹೇಗೆ ಕನ್ಸಿಡರ್ ಮಾಡಬೇಕು ಅಂತ ಗೊತ್ತಾಯಿತು. ಸೊ ಸಿ ಶೇಪಲ್ಲಿ ಇತ್ತು ಅಂತ ಹೇಳಿದಾಗ ಅದನ್ನ ಸಿಸ್ ಅಂತ ಹೇಳ್ತೀವಿ. ಅದೇ ಥರ ಈ ಥರ ಎಸ್ ಶೇಪಲ್ಲಿ ಇದೆ ಅಂತ ಹೇಳಿದ್ರೆ ಸೊ ಇದನ್ನು ನಾವಿಲ್ಲಿ ಟ್ರಾನ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಹಿಯರ್ ಇವಾಗ ದಿಸ್ ಈಸ್ ವಾಟ್ ಬೆನ್ಝೀನ್ ರಿಂಗ್ ನಮಗೆ ಗೊತ್ತಿದೆ. ಹಿಯರ್ ವೆನ್ ಯು see this ring, so ಇಲ್ಲೇನಾಗಿದೆ ಟೂ ರಿಂಗ್ಸ್ ವಿಲ್ ಬಿ ದಟ್ ಈಸ್ ಲೈಕ್ ಎ ನ್ಯಾಫ್ಥಲಿನ್ ಥರ ಇದೆ, ಬಟ್ ದೇರ್ ವಿಲ್ ಬಿ ಎ ಆರೋಮೆಟಿಸಿಟಿ ಇಲ್ಲ. ದ ಟೂ ರಿಂಗ್ ಏನಾಗಿದೆ, ಫ್ಯೂಸ್ ಆಗಿದೆ. ಸೊ ಟೂ ರಿಂಗ್ ಫ್ಯೂಸ್ ಆಗಿರೋದ್ರಲ್ಲಿ ಒನ್ ಈಸ್ ಹೋಮೋ ಆ್ಯನುಲಾರ್ ರಿಂಗ್ಸ್, next is heteroannular rings. These are the two concepts you should know in order to understand, in order to apply Woodward Fisher rule. ಸೊ ಹೋಮೋ ಆ್ಯನುಲಾರ್ ರಿಂಗ್ಸ್ ಅಂದರೆ ಏನು, ಹೆಟಿರೋ ಆ್ಯನುಲಾರ್ ರಿಂಗ್ಸ್ ಅಂದರೆ ಏನು? ಸೊ ದ ಡಬಲ್ ಬಾಂಡ್ಸ್ ಆರ್ ಆನ್ ದ ರಿಂಗ್, ಏನು ಪ್ರೆಸೆಂಟ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ರಿಂಗ್, ದೇ ಆರ್ ಆನ್ ದ ಸೇಮ್ ರಿಂಗಲ್ಲೇ ಇದೆ. ಎರಡು ರಿಂಗ್ ಇರುತ್ತೆ ಅಥವಾ ಎರಡಕ್ಕಿಂತ ಜಾಸ್ತಿ ಇರ್ಬೋದು. ಅಲ್ಲಿ ಡಬಲ್ ಬಾಂಡ್ ಏನಾದ್ರೂ ಸಿಸ್ ಅಥವಾ ಟ್ರಾನ್ಸ್ ಅಂತ ಏನು ತಗೋತಿರಲ್ಲ ಆ ಡಬಲ್ ಬಾಂಡ್ಸ್ ಏನಾದರೂ ಒಂದೇ ರಿಂಗಲ್ಲೇ ಇತ್ತು ಅಂತ ಹೇಳಿದ್ರೆ ಅದನ್ನು ಹೋಮೋ ಆ್ಯನುಲಾರ್ ಅಂತ ಕರಿತೀರಾ. ಡಬಲ್ ಬಾಂಡ್ಸ್ ಏನಾದರೂ ಪಕ್ಕ ಪಕ್ಕ ಇಲ್ಲೊಂದು ಡಬಲ್ ಬಾಂಡು ಇಲ್ಲೊಂದು ಡಬಲ್ ಬಾಂಡು ಈ ಥರ ಎರಡೂ ಡಬಲ್ ಬಾಂಡಲ್ಲೂ ಎರಡೂ ರಿಂಗಲ್ಲೂ ಒಂದೊಂದು ಡಬಲ್ ಬಾಂಡ್ ಇತ್ತು ಅಂತ ಅಂದರೆ ಅದನ್ನ ನೀವಿಲ್ಲಿ ಹೆಟಿರೋ ಆ್ಯನುಲಾರ್ ಅಂತ ಕರಿತೀರಾ. ಸೊ ಇಫ್ ದ ಡಬಲ್ ಬಾಂಡ್ಸ್ ಆರ್ ಪ್ರೆಸೆಂಟ್ ಆನ್ ದ ಸೇಮ್ ರಿಂಗ್ ದೆನ್ ಇಟ್ ಈಸ್ ಹೋಮೋ ಆ್ಯನುಲಾರ್. ಇಫ್ ದ ಡಬಲ್ ಬಾಂಡ್ಸ್ ಆರ್ ಪ್ರೆಸೆಂಟ್ ಆನ್ ಟೂ ಡಿಫರೆಂಟ್ ರಿಂಗ್ ದೆನ್ ಇಟ್ ಈಸ್ ವಾಟ್, ಹೆಟಿರೋ ಆ್ಯನುಲಾರ್. ಸೊ ಹೆಟಿರೋ ಆ್ಯನುಲಾರ್ ಅಂದರೆ ಏನಂತ ಗೊತ್ತಾಯಿತು, ಹೋಮೋ ಆ್ಯನುಲಾರ್ ಅಂದರೆ ಗೊತ್ತಾಯಿತು, ಸಿಸ್ ಅಂತ ಹೇಗೆ ಕನ್ಸಿಡರ್ ಮಾಡೋದು, ಟ್ರಾನ್ಸ್ ಅಂತ ಹೇಗೆ ಕನ್ಸಿಡರ್ ಮಾಡೋದು ಅಂತ ಗೊತ್ತಾಯಿತು. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ಇಯರ್ ಡೈಯೀನ್ ಅಂತ ಹೇಳಿದ್ರೆ ಏನಂತ ಕನ್ಸಿಡರ್ ಮಾಡ್ತೀರಾ. ಸೊ ಇದು ಸಿಸ್ಸಾ ಅಥವಾ ಟ್ರಾನ್ಸಾ ನೋಡಿ, ಎರಡು ಡಬಲ್ ಬಾಂಡ್ ಇತ್ತು ಅಂತ ಅಂದರೆ ಡೈಯೀನ್ಸ್ ಅಂತ ಹೇಳ್ತಾರೆ. ಇನ್ ದ ಸೇಮ್ ಕಾಂಪೌಂಡ್ ಇಫ್ ದ ಕಾಂಜುಗೇಷನ್ ವಾಸ್ ಎಕ್ಸ್ಟೆಂಡೆಡ್ ಥ್ರೂ ಔಟ್ ದ ರಿಂಗ್, ಅದು ದೊಡ್ಡ ಕಾಂಪೌಂಡ್ ಇದೆ, ದಟ್ ಈಸ್ ಎ ಲಾರ್ಜ್ ಕಾಂಪೌಂಡ್ ಅಥವಾ ಬಿಗ್ ಮಾಲಿಕ್ಯೂಲ್ ಇದೆ. ಸೊ ಇಲ್ಲೇನಾಗಿದೆ, ಕಾಂಜುಗೇಷನ್
ಮುಂದೇನು ಎಕ್ಸ್ಟೆಂಡ್ ಆಗ್ತಾ ಹೋಗಿದೆ. ಇಲ್ಲೇ ಸ್ಟಾಪ್ ಆಗಿತ್ತು, ಇದಿಷ್ಟನ್ನ ಡೈಯಿನ್ಸ್ ಅಂತ ತೊಗೊತೀವಿ ಅಂದ್ಕೊಳ್ಳಿ. ನೆಕ್ಸ್ಟ್ ಇಯರ್ ನೋಡಿದ್ರೆ ಇಲ್ಲಿ ಮತ್ತೆ ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಈ ಥರ ಕಾಂಜುಗೇಷನ್ ಎಕ್ಸ್ಟೆಂಡ್ ಆಗಿದೆ. ಸೊ ದಿಸ್ ಈಸ್ ವಾಟ್ ಎಕ್ಸ್ಟೆಂಡೆಡ್ ಕಾಂಜುಗೇಷನ್. ಓಕೆ, ಸೊ ಇದು ಗೊತ್ತಿರಲಿ ಏನಕ್ಕೆ ಅಂತ ನೆಕ್ಸ್ಟ್ ರೂಲ್ಸ್ನ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಈಸ್ ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್ಸ್. ಸೊ ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್ಸ್ ಅಂತ ಹೇಳಿದ್ರೆ, ಇಫ್ ದ ಡಬಲ್ ಬಾಂಡ್ ಈಸ್ ಪ್ರೆಸೆಂಟ್ ಅಟ್ ದ ಜಂಕ್ಷನ್ ಆಫ್ ದ ರಿಂಗ್ಸ್, ಇದೆರಡು ರಿಂಗ್, ಇದೊಂದು ರಿಂಗು ಇದೊಂದು ರಿಂಗು, ಇದೆರಡು ಮೀಟ್ ಆಗ್ತಿರೋದು ಈ ಪಾಯಿಂಟ್ ಅಲ್ಲ. ಈ ಪಾಯಿಂಟಲ್ಲಿ ಏನಾದರೂ ಡಬಲ್ ಬಾಂಡ್ ಇತ್ತು ಅಂತ ಅಂದರೆ, ಇದು ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೂ ಮೀಟ್ ಆಗ್ತಿದೆ, ಇಲ್ಲೇನಾದರೂ ಡಬಲ್ ಬಾಂಡ್ ಇತ್ತು ಅಂತಂದರೆ, ಸೊ ಇದನ್ನು ನಾವಿಲ್ಲೇನಂತ ಕರಿತೀವಿ, ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್. ಅಂದರೆ ಇಫ್ ಇಟ್ ಈಸ್ ಪ್ರೆಸೆಂಟ್ ಔಟ್ಸೈಡ್ ದ ರಿಂಗ್, ದಟ್ ಈಸ್ ಡೈರೆಕ್ಟ್ಲಿ ಕಾಲ್ಡ್ ಇಟ್ ಆಸ್ ಎಕ್ಸೋಸೈಕ್ಲಿಕ್. ಎಕ್ಸೋಸೈಕ್ಲಿಕ್ ಇನ್ನೊಂದು ಥರ ಯಾವ್ದು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಫ್ ದೇ ಆರ್ ಅಟ್ ದ ಜಂಕ್ಷನ್ ಆಫ್ ದ ರಿಂಗ್. ಸೊ ಜಂಕ್ಷನಲ್ಲಿ ಏನಾದರೂ ಡಬಲ್ ಬಾಂಡ್ ಇತ್ತು ಅಂತ ಅಂದರೆ, ಸೊ ಅದನ್ನು ಕೂಡ ನಾವಿಲ್ಲಿ ಎಕ್ಸೋಸೈಕ್ಲಿಕ್ ಅಂತ ಹೇಳ್ತೀವಿ. ಹಿಯರ್ ಸಿಂಗಲ್ ರಿಂಗ್ ಇದೆ. ಸೊ ಈಗ ಇಲ್ಲೇನಾದರೂ ಡಬಲ್ ಬಾಂಡ್ ಇತ್ತು ಅಂದರೆ, ಈ ಡಬಲ್ ಬಾಂಡನ್ನು ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್ ಅಂತ ಕರಿತೀವಿ, ಬಿಕಾಸ್ ವಿಚ್ ಈಸ್ ಪ್ರೆಸೆಂಟ್ ಔಟ್ಸೈಡ್ ದ ರಿಂಗ್. ನೆಕ್ಸ್ಟ್, ವೆನ್ ಯು ಹ್ಯಾವ್ ಮೋರ್ ದ್ಯಾನ್ ಒನ್ ರಿಂಗ್ ಇದೆ, ಓಕೆ, ಇಲ್ಲೊಂದು ಮೀಥೈಲ್ ಗ್ರೂಪ್ ಇದೆ, ಇಲ್ಲೊಂದು ಮೀಥೈಲ್ ಗ್ರೂಪ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, so if here it is double bond, next ಇಲ್ಲಿ ಡಬಲ್ ಬಾಂಡ್ ಇದೆ. ಸೊ ಇವಾಗ ಈ ಡಬಲ್ ಬಾಂಡು ಎಲ್ಲಿದೆ, ಈ ರಿಂಗ್ ಮತ್ತು ಈ ರಿಂಗು ಎರಡು ಮೀಟ್ ಆಗ್ತಿರೋ ಪಾಯಿಂಟ್, ಜಂಕ್ಷನ್ ಪಾಯಿಂಟ್ ಅಂತ ಏನು ಹೇಳ್ತೀವೋ ನಾವು, ಈ ಜಂಕ್ಷನ್ ಪಾಯಿಂಟಲ್ಲಿ ನೀವೇನು ಜಂಕ್ಷನ್ ಕ್ರಿಯೇಟ್ ಆಗ್ತಿದೆ ಅಲ್ವಾ, ಇದು ಇಲ್ಲಿಂದ ಮೀಟ್ ಆಗ್ತಿದೆ, ಇದು ಇಲ್ಲಿ ಮೀಟ್ ಆಗ್ತಿದೆ, ಇಲ್ಲೂ ಇಲ್ಲಿ ಮೀಟ್ ಆಗ್ತಾ ಇದೆ. ಸೊ ಈ ಥರ ಪಾಯಿಂಟ್ಸಲ್ಲಿ ಫ್ಯೂಸ್ ರಿಂಗ್ ಆಗಿರುತ್ತಲ್ಲ, ಫ್ಯೂಸ್ ಕಾರ್ಬನ್ ಆಟಮ್ಸಲ್ಲಿ ಏನಾದರೂ ಡಬಲ್ ಬಾಂಡ್ನ ನೀವು ನೋಡಿದ್ರೆ ಅಥವಾ ಡಬಲ್ ಬಾಂಡ್ ಇತ್ತು ಅಂತ ಅಂದರೆ, ಅದನ್ನು ನೀವು ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್ ಅಂತ ಕನ್ಸಿಡರ್ ಮಾಡ್ತೀರಾ. ಓಕೆನಾ? ಸೊ ಸಿಸ್ಸು, ಟ್ರಾನ್ಸು, ಹೋಮೋ ಆ್ಯನುಲಾರ್, ಹೆಟಿರೋ ಆ್ಯನುಲಾರ್. ಸಿಸ್ ಅಂತ ಹೇಳಿದ್ರೆ ಇಫ್ ದೇ ಆರ್ ಆನ್ ದ ದೇ ಆರ್ ಫೇಸಸ್ ಈಚ್ ಅದರ್, ಫೇಸಸ್ ಪ್ಯಾರಲಲ್ ಆಗಿರುತ್ತೆ, ಬಟ್ ಇದರಲ್ಲಿ ದೇ ಆರ್ ಜಸ್ಟ್ ಆಪೋಸಿಟ್ ಸೈಡ್ ಟು ಈಚ್ ಅದರ್. ನೆಕ್ಸ್ಟ್ ಹೋಮೋ ಆ್ಯನುಲಾರ್ ಅಂದರೆ ದೇ ಆರ್ ಪ್ರೆಸೆಂಟ್, ಡಬಲ್ ಬಾಂಡ್ಸ್ ಆರ್ ಆನ್ ದ ಸೇಮ್ ರಿಂಗ್, ಡಬಲ್ ಬಾಂಡ್ಸ್ ಆರ್ ಆನ್ ದಿ opposite, you can say neighboring ring. One will be in the one ring, one double bond is in one ring, and another double bond is in another ring. Okay, so next is what, or you can say two double bonds are present at two different rings. And next is extended conjugation. So the diene, with if it is extended its conjugation throughout the molecule, then we call it as extended conjugation. Exocyclic double bonds, if the double bonds are present outside the ring, then it is exocyclic. If they are present inside the ring, here inside the ring ittu anta andre ನಾವು ಇದನ್ನ ಎಂಡೋಸೈಕ್ಲಿಕ್ ಬಾಂಡ್ಸ್ ಅಂತ ಹೇಳ್ತೀವಿ. ಬಟ್ ಆ ಎಂಡೋಸೈಕ್ಲಿಕ್ ಅಲ್ಲೂ ನಾವು ನೋಡ್ತಾ ಹೋಗ್ತೀವಿ, ಇಫ್ ದೇ ಡಬಲ್ ಬಾಂಡ್ಸ್ ಆರ್ ಪ್ರೆಸೆಂಟ್ ಅಟ್ ದ ಜಂಕ್ಷನ್ ಅಲ್ಲಿ ಇತ್ತು ಅಂತ ಅಂದ್ರೆ, ಜಂಕ್ಷನ್ ಪಾಯಿಂಟ್ಸ್ ಅಥವಾ ಫ್ಯೂಷನ್ ಕಾರ್ಬನ್ ಪಾಯಿಂಟ್ಸ್ ಅಲ್ಲಿ ಏನಾದರೂ ಇತ್ತು ಅಂದ್ರೆ, ಅದನ್ನು ನಾವು ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ನೌ ಲೆಟ್ ವಿ ಸಿ the empirical rules for dienes. Okay, so first is ಯಾವ್ಯಾವ ಒಂದು ಪೇರೆಂಟ್ ಇತ್ತು ಅಂತ ಅಂದರೆ ಅದಕ್ಕೆ ಲ್ಯಾಂಬ್ಡಾ ಮ್ಯಾಕ್ಸ್ ವ್ಯಾಲ್ಯೂ ಎಷ್ಟು ಅಂತ ಅವ್ರು ಡೈರೆಕ್ಟಾಗಿ ಟೇಬಲ್ ಮುಖಾಂತರ ಕೊಟ್ಟಿದ್ದಾರೆ. ಈ ಟೇಬಲನ್ನು ನೀವು ನೆನ್ಪಿಟ್ಕೊಂತು ಅಂತಂದರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ಎನಿ ಪ್ರಾಬ್ಲಮ್ಸ್ regarding calculation of lambda max for the dienes. Okay, so first is parent. Parent ಏನಾದರೂ ಸಿಸ್ ಫಾರ್ಮ್ ಇದೆ, ಹೋಮೋ ಆ್ಯನುಲಾರ್, ಸಿಸ್ ಎರಡು ಒಂದೇ ಅಲ್ವಾ. ಹಿಯರ್ ಯು ಹ್ಯಾವ್ ಸೀನ್ ಹೋಮೋ ಆ್ಯನುಲಾರ್ ಅಂತ ನೋಡಿದ್ವಿ. ಹೋಮೋ ಆ್ಯನುಲಾರಲ್ಲಿ ಡಬಲ್ ಬಾಂಡ್ಸ್ ಯಾವ ಫಾರ್ಮಲ್ಲಿ ಇದೆ, ಸಿ ಫಾರ್ಮಲ್ಲಿ ಇದೆಯಾ. ಸೊ ದೆನ್ ಇಟ್ ಈಸ್ ವಾಟ್, ಸಿಸ್ ಅಂತ ಹೇಳ್ಬೋದಾ. ಸೊ ಸಿಸಾಯ್ಡ್ ಇದೆ ಅಥವಾ ಹೋಮೋ ಆ್ಯನುಲಾರ್ ಇದೆ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಟೇಕ್ ಲ್ಯಾಂಬ್ಡಾ ಮ್ಯಾಕ್ಸ್ ಹ್ಯಾಸ್ 253 ನ್ಯಾನೋಮೀಟರ್. ಅದೇ ಯು ಕ್ಯಾನ್ ಸೇ ಹೆಟಿರೋ ಆ್ಯನುಲಾರ್ ಅಂತ ತಗೊಂಡ್ರೆ ಅಂದರೆ ಈ ಥರ ಟ್ರಾನ್ಸ್ ಇದೆ ಅಲ್ಲ. ಸೊ ಇಲ್ಲಿ ನೋಡಿದ್ರೆ, ಇಲ್ಲಿ ಹೆಟಿರೋ ಆ್ಯನುಲಾರ್ ನೋಡಿದ್ರೆ
ಈ ಥರ ಬಂದಿದೆ ಅಲ್ವಾ. ಸೊ ಇಲ್ಲಿ ನಾವೇನು ಬರೆದಿದ್ದೀವಿ ಅದೇ ಥರ ಕಾಣಿಸ್ತಾ ಇದೆ ಅಲ್ವಾ. ಸೊ ದೇರ್ ಫೋರ್ ಆ ಥರ ಏನಾದರೂ ಇತ್ತು ಅಂದರೆ ಟ್ರಾನ್ಸ್ ಆಗಿತ್ತು ಅಂತ ಹೇಳಿದ್ರೆ ಅಥವಾ ಹೆಟೆರೋ ಅನ್ಯುಲಾರ್ ಇದೆ ಅಂತ ಹೇಳಿದ್ರೆ ದೆನ್ ಇಟ್ ಈಸ್ 214 ನ್ಯಾನೋಮೀಟರ್. ನೆಕ್ಸ್ಟ್ ಡಬಲ್ ಬಾಂಡೆಡ್ ಎಕ್ಸ್ಟೆಂಡೆಡ್ ಕಾಂಜುಗೇಷನ್ ಅಥವಾ ಎಕ್ಸೋಸೈಕ್ಲಿಕ್ ರಿಂಗ್ಸ್ ಅಂತ ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್ಸ್ ಅಂತ ಏನು ನೋಡಿದ್ವೋ ಸೊ ಇದಕ್ಕೆಲ್ಲ ಇನ್ಕ್ರಿಮೆಂಟನ್ನು ನೋಡ್ತಾ ಹೋಗ್ತೀವಿ. ಸೊ ದಿಸ್ ಈಸ್ ವಾಟ್ ದ ಪೇರೆಂಟ್ ವ್ಯಾಲ್ಯೂಸ್ ಆರ್ ಯು ಕ್ಯಾನ್ ಸೇ ಬೇಸ್ ವ್ಯಾಲ್ಯೂ. ನೆಕ್ಸ್ಟ್ ನಾವು ಈ ಥರ ಸಬ್ಸ್ಟಿಟ್ಯೂಯೆಂಟ್ಸ್ ಇರ್ಬೋದು ಅಥವಾ ಡಬಲ್ ಬಾಂಡ್ಸ್ ಇರ್ಬೋದು, ಪೋಲಾರ್ ಗ್ರೂಪ್ಸ್ ಇರ್ಬೋದು, ಇದಕ್ಕೆಲ್ಲ ನಾವು ಇನ್ಕ್ರಿಮೆಂಟ್ನ ಕೊಡ್ತಾ ಹೋಗ್ತೀವಿ. ಅಂದರೆ ಈ ಬೇಸ್ ವ್ಯಾಲ್ಯೂಗೆ ಈ ವ್ಯಾಲ್ಯೂಸ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಡಬಲ್ ಬಾಂಡೆಡ್ ಎಕ್ಸ್ಟೆಂಡೆಡ್ ಕಾಂಜುಗೇಷನ್, ಒಂದು ಡಬಲ್ ಬಾಂಡ್ ಎಕ್ಸ್ಟೆಂಡೆಡ್ ಕಾಂಜುಗೇಷನ್ ಇದೆ ಅಂತ ಹೇಳಿದ್ರೆ 30 ನ್ಯಾನೋಮೀಟರ್. ಸೊ ಹಿಯರ್ ಇಟ್ ಈಸ್ ಡೈಯೀನ್. ಓಕೆ, ಐ ವಿಲ್ ಕನ್ಸಿಡರ್ ದಿಸ್ ಆಸ್ ಡೈಯೀನ್ ಅಂತ ತಗೋತೀನಿ. ಇದು ಟ್ರಾನ್ಸ್ ಸಿಸ್ ಅಂತ ನೋಡಿದಾಗ ನನಗೆ ಟ್ರಾನ್ಸ್ ಬರುತ್ತೆ. ಟ್ರಾನ್ಸ್ ಇತ್ತು ಅಂದರೆ 214 ನ್ಯಾನೋಮೀಟರ್ ಬೇಸ್ ವ್ಯಾಲ್ಯೂನ ತಗೋತೀನಿ. ಸೊ ಆಫ್ಟರ್ ದಟ್ ಇದು ಕಾಂಪೌಂಡನ್ನು ನೋಡಿದಾಗ ಎಕ್ಸ್ಟೆಂಡೆಡ್ ಕಾಂಜುಗೇಷನ್ ಆಗಿದೆ ಅಲ್ಲ ಕಂಪ್ಲೀಟ್ಲಿ. ಸೊ ಇಲ್ಲಿಗೆ ಡೈಯೀನ್ಸ್ನ ತೊಗೊಂಡಿದ್ದೀವಿ, ಟ್ರಾನ್ಸ್ ಆಯಿತು. ನೆಕ್ಸ್ಟ್ ಇಯರ್ 1 ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, 1 2 and here it is 3. So double bond single bond 3 times extend ಆಗಿದೆ. ಸೊ ಒಂದು ಸತಿ ಎಕ್ಸ್ಟೆಂಡ್ ಇತ್ತು ಅಂದರೆ 1 ಎಕ್ಸ್ಟೆಂಡೆಡ್ ಕಾಂಜುಗೇಷನ್ ಇದ್ರೆ 30, 3 ಎಕ್ಸ್ಟೆಂಡೆಡ್ ಕಾಂಜುಗೇಷನ್ ಇತ್ತು ಅಂತ ಹೇಳಿದಾಗ 3 × 30 ಅಂತ ತಗೋತೀವಿ. ಸೊ ನೆಕ್ಸ್ಟ್ ದಟ್ ಈಸ್ 30 ನ್ಯಾನೋಮೀಟರ್ ಇನ್ಕ್ರಿಮೆಂಟ್ ಫಾರ್ ಬೋತ್ ಇನ್ ಕೇಸ್ ಆಫ್ ಸಿಸಾಯ್ಡ್ ಆಸ್ ವೆಲ್ ಆಸ್ ಇನ್ ಕೇಸ್ ಆಫ್ ಟ್ರಾನ್ಸಾಯ್ಡ್. ನೆಕ್ಸ್ಟ್ ಈಸ್ alkyl substituents are the ring residues. If they are present in your compound, then you have to give 5 nanometer as increment. ನೆಕ್ಸ್ಟ್ ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್ಸ್ ಇತ್ತು ಅಂದರೆ ರಿಂಗ್ ಡಬಲ್ ಬಾಂಡ್ ಔಟ್ಸೈಡ್ ದ ರಿಂಗ್ ಇತ್ತು ಅಂತ ಹೇಳಿದಾಗ ಜಂಕ್ಷನ್ ಪಾಯಿಂಟ್ಸಲ್ಲಿ ಇದೆ ಅಂತ ಹೇಳಿದಾಗ ಯು ಶುಡ್ ಗಿವ್ ಇನ್ಕ್ರಿಮೆಂಟ್ ಆಸ್ 5. ನೆಕ್ಸ್ಟ್ ಪೋಲಾರ್ ಗ್ರೂಪ್ಸ್ ಇದೆ ಅಂತ ಹೇಳಿದಾಗ ಸೊ ದಟ್ ಅಸಿಟೈಟ್ ಗ್ರೂಪ್ ಇದೆ ಅಂತ ಹೇಳಿದಾಗ COCOCH3 ಸೊ ದೇರ್ ವಿಲ್ ಬಿ ನೋ ಇನ್ಕ್ರಿಮೆಂಟ್ ಫಾರ್ OCOCH3 group. If there is OR, that means alkoxy groups ittu anta helidre, so then it is what you have to give 6 increment for both cis form and the transoid. Next is chloro bromo groups. If they are attached as a substituent, then you should give 5 increment in both the cases. Next is dialkyl amines, then you should give increment of 16 nanometers. Nanivili 16 nanometer na increment agi kodta hogtira. So ಈ ರೂಲ್ಸ್ ಗೊತ್ತಾದ್ಮೇಲೆ we will solve one problem related to this. We can take here okay. Here this is what we have taken some compound. For this we have to identify calculate what will be its lambda max value. Okay, so now we have this is our compound. In this compound we have to identify whether it is trans or cis. It is trans or not, or cis or not. So here we have to check ಸಿಸ್ ಅದು ಟ್ರಾನ್ಸ್ ಅಂತ ನೋಡಿದ್ರೆ ಇದು ರಿಂಗ್ ಬಂದು ಹಿಯರ್ 2 ಡಬಲ್ ಬಾಂಡ್ಸ್ ದೇ ಆರ್ ಆನ್ ದ 2 ಡಿಫರೆಂಟ್ ರಿಂಗಲ್ಲಿದೆ. ಸೊ ದೆನ್ ಯು ಕ್ಯಾನ್ ಡೈರೆಕ್ಟ್ಲಿ ಕನ್ಸಿಡರ್ ಇಟ್ ಆಸ್ ಹೆಟೆರೋ ಆ್ಯನುಲಾರ್. ಆ್ಯಂಡ್ ಈ ಡಬಲ್ ಬಾಂಡ್ಸ್ ಪೊಸಿಷನ್ಸನ್ನ ನೋಡಿದ್ರೆ ದಟ್ ವಿಲ್ ಬಿ ಲೈಕ್ ದಿಸ್, ಈ ಥರ ಇದೆ. ಸೊ ಈ ಥರ ಇತ್ತು ಅಂತಲೇ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ದೇ ಆರ್ ಟ್ರಾನ್ಸ್ ಫಾರ್ಮಲ್ಲಿದೆ, ಎಸ್ ಶೇಪಲ್ಲಿದೆ, ದೆನ್ ಇಟ್ ಈಸ್ ಟ್ರಾನ್ಸ್. ಓಕೆ, ಸೊ ದ ಪೇರೆಂಟ್ ವ್ಯಾಲ್ಯೂ ವಿಲ್ ಬಿ 214 ನ್ಯಾನೋಮೀಟರ್ ಲ್ಯಾಂಬ್ಡಾ ಮ್ಯಾಕ್ಸ್. ಓಕೆ, ಸೊ ನೆಕ್ಸ್ಟ್ ಇದ್ಬಿಟ್ಟು ಇನ್ಕ್ರಿಮೆಂಟ್ಸ್ ನೋಡ್ತಾ ಹೋಗೋಣ. ಡಬಲ್ ಬಾಂಡ್ ಎಕ್ಸ್ಟೆಂಡಿಂಗ್ ಕಾಂಜುಗೇಷನ್ ಇದೆಯಾ? ನೋ ಡಬಲ್ ಬಾಂಡ್ ಎಕ್ಸ್ಟೆಂಡಿಂಗ್ ಕಾಂಜುಗೇಷನ್ ಹಿಯರ್. ನೆಕ್ಸ್ಟ್ ಆಲ್ಕೈಲ್ ಸಬ್ಸ್ಟಿಟ್ಯೂಯೆಂಟ್ಸ್ ಆರ್ ದ ರಿಂಗ್ ರೆಸಿಡ್ಯೂಸ್ ಇದೆಯಾ? ಸೊ ಇದರಲ್ಲಿ ಆಲ್ಕೈಲ್ ಸಬ್ಸ್ಟಿಟ್ಯೂಯೆಂಟ್ಸು ಮತ್ತು ರಿಂಗ್ ರೆಸಿಡ್ಯೂಸ್ ಇದೆಯಾ ಅಂತ ನೋಡ್ತಾ ಹೋಗ್ತೀವಿ. ಸೊ ಎಷ್ಟು ರಿಂಗ್ ಆಲ್ಕೈಲ್ ಸಬ್ಸ್ಟಿಟ್ಯೂಯೆಂಟ್ಸ್ ಇದೆ? 1 2 3. ಓಕೆ, 3 ಆಲ್ಕೈಲ್ ಸಬ್ಸ್ಟಿಟ್ಯೂಯೆಂಟ್ಸ್ ಆರ್ ದೇರ್. ಸೊ 3 ಆಲ್ಕೈಲ್ ಸಬ್ಸ್ಟಿಟ್ಯೂಯೆಂಟ್ಸ್ ಇದೆ ಅಂತ ಹೇಳಿದ್ರೆ ಸೊ ಇದಕ್ಕೆ ಇನ್ಕ್ರಿಮೆಂಟ್ ಎಷ್ಟನ್ನು ಕೊಡ್ತಾ ಹೋಗ್ತೀರಾ? 1 ಇತ್ತು ಅಂತಂದರೆ 5 ಇನ್ ಟ್ರಾನ್ಸಲ್ಲು. ಸೊ ಇಲ್ಲಿ 3 ಇರೋದ್ರಿಂದ ಸೊ 3 × 5 ದಟ್ ಈಸ್ ಆಲ್ಕೈಲ್ ಸಬ್ಸ್ಟಿಟ್ಯೂಯೆಂಟ್ಸ್